ಕಡ್ಡಿ ಎಲ್ಲಾಡ್ಸೋದಂದ್ರೆ ಇದೇನೆ ಮಧ್ಯದಲ್ಲಿ ಚೆನ್ನಾಗಿದೆ. ತಿಂಡಿ ಬಾಕ್ಸಿಗೆ ಹಾಕೋಬಿಡ್ತೀನಿ. ವಿ ರೀಚ್ ದ ಲೊಕೇಶನ್. ಅವರ್ ಪ್ರೈಡ್. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್, ಶ್ಯಾಮಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಯೋಗ ಡೇಗೆ ಕಲರ್ ಕೋಡ್ ಬಂದುಬಿಟ್ಟು ವೈಟ್ ಕಲರ್ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೊಂದೇ ಒಂದಿತ್ತು, ವೈಟ್ ಕಲರ್ ಮಿಕ್ಸ್ ರೆಡ್ಡು. ಸೊ ಹಾಗಾಗಿ ಆಗದೆ ಇರೋ ಸ್ಯಾರಿ. ಯೂಶ್ವಲಿ ನಾನು ರಿಪೀಟ್ ಮಾಡಲ್ಲ ಸ್ಯಾರೀಸ್ನ. ಯು ಮೇ ಹ್ಯಾವ್ ಸೀನ್ ದಟ್ ಇನ್ ವಿಡಿಯೋ. ತುಂಬ ರೇರ್ ನಾನು ರಿಪೀಟ್ ಮಾಡೋದು. ಸೊ ಹಾಗಾಗಿ ಟುಡೇ ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ. ಇವತ್ತು ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ ಏನು ಅಂತ ಹೇಳಿ. ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ಸ್ ಆಫ್ಟರ್ 4 years. ಲೈಕ್ ಇದು ನಾರ್ಮಲ್ ರೀಸನಿಗಲ್ಲ, ಬಟ್ ಆದರೆ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಒಬ್ಬ ಮದುವೆ ಆಗ್ತಿದ್ದಾನೆ. ಒಂದು ಕಡೆ ಅದು ಬೇಜಾರಾದರೆ ಇನ್ನೊಂದು ಕಡೆ ಅದು ಖುಷಿ. ಆ್ಯಂಡ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಐ ಆಮ್ ಟೆಲ್ಲಿಂಗ್ ದಟ್ ಮೈ ವಾಯ್ಸ್ ಇಸ್ ನಾಟ್ ಸೋ ಗುಡ್, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಏನೋ ಒಂಥರ ಫ್ರಸ್ಟ್ರೇಷನ್, ಏನೋ ಒಂಥರ ಸಫೋಕೇಶನ್, ಬಟ್ ಇಟ್ಸ್ ಓಕೆ, ಲೆಟ್ಸ್ ಗೋ ವಿತ್ ದಿಸ್. ನೌ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, my friend is getting married and today his marriage is going on and ಸಂಜೆ ರಿಸೆಪ್ಷನಿಗೆ ಹೋಗಬೇಕು. ಬೆಳಗ್ಗೆ ಈ ಡ್ರೆಸ್ ಹಾಕಿದ್ದೀನಿ, ಮತ್ತೆ ಮಧ್ಯಾಹ್ನ ಬಂದು ನಾನು ಚೇಂಜ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನಾನು ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಬಂದು ಸ್ಯಾರಿ ಚೇಂಜ್ ಮಾಡಿಕೊಂಡು ಇಲ್ಲೇ ಹೋದರೆ ಲೈಕ್ ಮೇಕಪ್ ಹೋಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಐಡಿಯಾ, ಬಟ್ ಆ್ಯಕ್ಚುಲಾಗಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಏನು ಗೊತ್ತಿಲ್ಲ. ಸೊ ಮ್ಯಾರೇಜ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಅವನಿಗೂ ನಮಗೂ ಹೇಗೆ ಫ್ರೆಂಡ್ಶಿಪ್ ಅಂತ ಹೇಳಿ. He was not our classmate, but he was our batchmate, where we met in canteen and ಒಂದು ಟ್ರೂ ನಾರ್ಮಲಾಗಿ ಹಂಗೆ ಕಾನ್ವರ್ಸೇಷನ್ ಡೈಲಿ ಹಾಯ್ ಬಾಯ್ ಅಂತ ಹೇಳ್ಕೊಂಡು ಒಂದಿನ ಕ್ಲಾಸ್ ಬಂಕ್ ಮಾಡಿದಾಗ, ಒಂದಿನ ಹಿಂಗೆ ಎಲ್ಲರೂ ಸೇರಿ ಒಟ್ಟಿಗೆ ಕ್ಲಾಸ್ ಬಂಕ್ ಮಾಡಿದಾಗ, ಲೈಕ್ ಅವ್ರು ಆ ಬ್ಯಾಚಲ್ಲಿ ಅವ್ರ ಕ್ಲಾಸಲ್ಲಿ ಬಂಕ್ ಮಾಡಿದ್ರೆ ನಾವು ನಮ್ಮ ಕ್ಲಾಸ್ನ ಬಂಕ್ ಮಾಡಿ ಅಲ್ಲೇ ಕ್ಯಾಂಟೀನಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಒಂದೊಂದು ದಿನ ಅಂತೂ ಕಾಲೇಜಿಗೆ ರೆಡಿಯಾಗಿ ಬಂದು ಬೆಳಗ್ಗೆಯಿಂದ ಸಂಜೆ ತನಕ 0 ಕ್ಲಾಸಸ್ ಅಟೆಂಡ್, ಅಂದರೆ 0 ಕ್ಲಾಸ್, ಒಂದು ಕ್ಲಾಸನ್ನು ಅಟೆಂಡ್ ಮಾಡ್ದೇ ವಾಪಸ್ಸು ರೂಮಿಗೆ ಹೋಗಿರೋ ಅಂಥ ಸಂದರ್ಭಗಳು ಇದ್ದಾವೆ. ಸೊ ದಿಸ್ ಈಸ್ ಅವರ್ ಬ್ಯಾಚ್ಮೇಟ್ ಅನ್ನೋದಕ್ಕಿಂತ ಹೀ ಈಸ್ ಅವರ್ ಕ್ಯಾಂಟೀನ್ ಮೇಟ್ ಅಂತ ಹೇಳ್ಬೋದು. ನಾವು ಕ್ಯಾಂಟೀನಲ್ಲಿ ಕೂತ್ಕೊಂಡು ಏನು ಲೆಕ್ಕ ಆಗ್ತಿದ್ವೋ ಬಿಡ್ತಿದ್ವೋ ಗೊತ್ತಿಲ್ಲ. ಕಾಫಿ ವಾಸ್ ಕಂಪಲ್ಸರಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಕ್ಲಾಸಿಗೆ ಎಷ್ಟೇ ಲೇಟಾಗಿ ಏನಾದರೂ ಎದುರಿಗೆ ಸಿಕ್ಕಿದ್ರೆ ಕಾಫಿ ಕುಡ್ಕೊಂಡೇ ಹೋಗ್ತಿದ್ದು. ಅಟ್ಲೀಸ್ಟ್ 10 ನಿಮಿಷ ಲೇಟಾಗಿ ಹೋಗಿ ಬೈಸ್ಕೊಂಡ್ರು ಪರವಾಗಿಲ್ಲ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಮಗೆ ಅವಾಗೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ 85% ಅಥವಾ 65% ಅಟೆಂಡೆನ್ಸ್ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಮೇಂಟೈನ್ ಮಾಡ್ತಿದ್ದು. ಲೈಕ್ 60%. ನಮಗಂತೂ ನನಗೆ ಲಾಸ್ಟ್ ಸೆಮ್ಮಲ್ಲಿ ಕೆಮಿಸ್ಟ್ರಿಲಿ ಐ ಥಿಂಕ್ ನನ್ನದು ಅಟೆಂಡೆನ್ಸ್ ಬಂದುಬಿಟ್ಟು 52% ಇತ್ತು. ಇನ್ನು 10%ಗೆ ಐ ಡಿಡ್ ಸಮ್ ಜುಗಾಡ್ ಆ್ಯಂಡ್ ಆಲ್. ಇನ್ನೂ ನೆನೆಸ್ಕೊಂಡ್ರೆ ತುಂಬ ನಗು ಬರುತ್ತೆ. ದೇ ವರ್ ಆಲ್ಸೋ ಇನ್ ದ ಸೇಮ್ ಕೆಟಗರಿ ಅಂತ ಹೇಳ್ಬೋದು. ಲೈಕ್ ಯಾವಾಗಲೂ ಇಂಟರ್ನಲ್ಸ್ ಇರಬೇಕಾದ್ರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ, ಇಲ್ಲೇ ಇರಬೇಕಾದ್ರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ದಟ್ ಈಸ್ ಫನ್ ಅಪಾರ್ಟ್. ಬಟ್ ಇವಾಗ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಅವರು ಮೀಟಾಗಿ ಅರೌಂಡ್ 4.5 years ಆಗಿದೆ. ಕಾಲೇಜ್ ಮುಗ್ದಾಗಿಂದ ಒಂದು ಸತಿನೂ ಮೀಟ್ ಮಾಡಿಲ್ಲ. ಎಲ್ಲೋ ರ್ಯಾಂಡಮಾಗಿ ಯಾವಾಗಲೂ ಅವ್ರು ನನಗೆ ಬಸ್ಸಲ್ಲಿ ಸಿಕ್ಕಿದ್ದು ಅಷ್ಟು ಬಿಟ್ಟರೆ ನೆವರ್ ಎವರ್ ಅಟ್ ಆಲ್. ಸೊ ಇವತ್ತು ಮದುವೆಗೆ ನೋಡ್ತಾ ಇರೋದೇ ಆಫ್ಟರ್ 4 years ಅಂತ ಅಂದ್ಕೊತೀನಿ. ಸೊ ಹೋಗಿ ಮದುವೆ ಹೇಗಿರುತ್ತೆ ಏನು ಅಂತ ಹೇಳಿ, ಯಾರ್ಯಾರು ಸಿಗ್ತಾರೆ ಅಂತ ಹೇಳಿನೂ ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಲೆಟ್ ಸಿ ಓವರ್ ದೇರ್. ನೌ ಐ ಕೇಮ್ ಬ್ಯಾಕ್ ಟು ಹೋಮ್. ಬೇಡವಾ? ಮತ್ತೆ ಯಾಕೆ ಅಳ್ತಿರೋದು? ಈಚೆ ಬಾ. ಯಾಕೆ ಅಳ್ತಿರೋದು? ಯಾಕೆ ಏನಾಯ್ತು ಈಗ ಅಳೋದಿನಕ್ಕೆ? ಹಾಂ, ನಾವು ಊರಿಗೆ ಹೋಗ್ತಾ ಇದ್ದೀನಿ. ಬಾಯ್ ಹೇಳಲ್ವಾ ನಂಗೆ? ಆ್ಯಂಡ್ ಲಿವಿಂಗ್ ಟು ಮೈಸೂರು. ಆಫ್ಟರ್ 1.5 month ಮೈಸೂರಿಗೆ ಹೋಗ್ತಾ ಇರೋದು ನಾನು. ಮದುವೆ ಇರೋದು ಕೂಡ ಅಲ್ಲೇ. ಸೊ ಹಾಗಾಗಿ ಹೋಗಬೇಕು. ಬಟ್ ತುಂಬ ಟಯರ್ಡ್ನೆಸ್ಸು, ಒಂದು 2-3 ಡೇಸಿಂದ ಹೆವಿ ವರ್ಕು. ಸೊ ಹಾಗಾಗಿ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡೇ ಹೋಗಿದ್ದಾಯಿತು. ಆಮೇಲೆ ಹೋಗ್ಬಿಟ್ಟು ವಾಟರ್ ಕ್ಯಾನ್ ತೊಗೊಂಡು ವಾಶ್ರೂಮಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಲ್ಲೇ ಲೇಡೀಸ್ ರೆಸ್ಟ್ ರೂಮಲ್ಲಿ ಹೋಗಿ ರೆಡಿ ಆಗಿಬಿಟ್ಟು, ಅಂದರೆ ಫೇಸಿಗೆ ಏನೇನು ಬೇಕು ಅಪ್ಲೈ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆ್ಯಂಡ್ ಐ ಕೇಮ್ ಟು ಮೀಟ್ ಯಶು. ಬಸ್ ಆಗ್ತಾಯಿತ್ತು ಸಿಕ್ಕಾಬಟ್ಟೆ. ಎಷ್ಟು ದಿನ ಆಗಿತ್ತು ನಾನು ಬಂದಿದ್ದು ಕಾಫಿ ಕುಡಿದು. ಯಪ್ಪ. ಸೊ ಎಸ್, ಕಡ್ಡಿ ಎಲ್ಲಾಡ್ಸೋದಂದ್ರೆ ಇದೇನೆ ಮಧ್ಯದಲ್ಲಿ ಚೆಲ್ತೀನಿ ನಾನು ಇವಾಗ. ಎಲ್ಲರೂ ಒಂದೇ, ಕಡ್ಡಿ ನಿನ್ನ ಕೈಯಲ್ಲಿರೋದು ಕಡ್ಡಿ. ಸರಿ, ಮತ್ತೆ ಇವಾಗ ಇಷ್ಟು ಹಿಂಗೆ ರೆಡಿಯಾಗಿದೆ. ಸೊ ಇವಾಗ ಅಲ್ಲಿ ಹರ್ಷಿ ಕಾಯ್ತಾ ಇದ್ದಾಳೆ, ಹೋಗಬೇಕು. ಹೋಗ್ಬಿಟ್ಟು ಸಿಗೋಣ ಮತ್ತೆ. ಬಾಯ್.
ಎಲ್ಲ ಮೀಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ಕಡೆ ಖುಷಿ, ಆದರೆ ಮ್ಯಾರೇಜ್ ಅಂತ ಕೇಳಿದ ತಕ್ಷಣ ಒಳಗಡೆಯಿಂದ ಏನೋ ಒಂಥರ ಜೆಲ್ ಅಂತ ಅನಿಸುತ್ತೆ. ನಿಮಗೆಲ್ಲ ಯಾರಿಗೆ ಹಿಂಗೆ ಅನಿಸುತ್ತೆ? ಆ್ಯಂಡ್ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದ ಮ್ಯಾರೇಜ್ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಮಾಡ್ರೋ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಅನದರ್ ಒನ್ ಪಾರ್ಟ್, ಮೈಸೂರು couldn't be explained in the words because a kind of emotional attachment. ಯಾಕೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ರೋಡ್, ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ಓವರ್ ದೇರ್ ಈಸ್ ಹ್ಯಾವಿಂಗ್ ಮೆಮರಿ. ಫೈನಲಿ ವಿ ರೀಚ್ ದ ಲೊಕೇಶನ್. ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಎಸ್, ಹೋಗಿ ಒಂದು 10 ನಿಮಿಷ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ರಿಸೆಪ್ಷನಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಅವನ್ನ ಮಾತಾಡಿಸ್ಕೊಂಡು ಖುಷಿಯಿಂದ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬಂದಿರೋದು, ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ. ಬಂದಿರೋದೇ ಅದಕ್ಕೆ ಬಿಡು ಮರಯ್ಯ ಅಂತ ಹೇಳಿ ಫಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಊಟಕ್ಕೆ ಕೂತ್ವಿ. ಸೊ ಆ್ಯಂಡ್ ಇನ್ನೊಂದು ನಾನು ಕ್ಲಾರಿಟಿ ಕೊಡಬೇಕು, ವಿಡಿಯೋದಲ್ಲಿ ಯಾರು ಕಂಫರ್ಟಬಲ್ ಆಗಿರ್ತಾರೆ ಅವ್ರನ್ನ ಮಾತ್ರ ತೋರ್ಸೋಕ್ಕಾಗೋದು. ಇನ್ನು ಎಲ್ಲರೂ ಕೇಳ್ತೀರಾ ಲೈಕ್ ಯಾಕೆ ನೀವು ವಿಡಿಯೋದಲ್ಲಿ ಯಾರನ್ನೂ ತೋರಿಸಲ್ಲ, ಜಾಸ್ತಿ ಫ್ರೇಮಲ್ಲಿ ನೀವೇ ಇರ್ತೀರಾ ಅಂತ ಹೇಳಿ. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಅದರ್ಸ್ ಲೈಫ್ ಆರ್ ಅದರ್ ಪರ್ಸ್ಪೆಕ್ಟಿವ್, ಅದರ್ಸ್ ಎನಿಥಿಂಗ್ ಆರ್ ದ ಪರ್ಸ್ನಲ್ ಲೈಫ್. ಸೊ ನಾನೇ ಇರ್ತೀನಿ ನನ್ನ ವಿಡಿಯೋಲಿ ಜಾಸ್ತಿ. ಹರ್ಷಿ ಅವಾಗವಾಗ ಬಂದು ಹೋಗ್ತಾಳೆ, ನಾನು ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಕೇಳ್ತೀನಿ ಆ್ಯಂಡ್ ಸಮ್ಟೈಮ್ಸ್ ಕೇಳ್ದೇ ಸುಮ್ಮನೆ ಆಗಿಬಿಟ್ಟಿರ್ತೀನಿ. ಅದರಲ್ಲಿ ಇವತ್ತು ನನಗೆ ಸಿಕ್ಕಿದಂಥ ಫ್ರೆಂಡು ಸೈಯದ್ದು, ಅವನೇನು ಅಂದ್ಕೊಂಡಿದ್ದಾನೆ ಅಂದರೆ ನಾನು ಫ್ರೇಮಲ್ಲಿ ಅವನ್ನ ತೋರಿಸ್ತಾ ಇರಲಿಲ್ಲ. ಈ ಥಾಟ್ ಲೈಕ್ ಏನಕ್ಕೆ ತೋರಿಸ್ತಾ ಇಲ್ಲ, ಕೆನ್ ಐ ಕಮ್ ಇನ್ ಯುವರ್ ವ್ಲಾಗ್ ಅಂತ ಅಂದ. ಇಟ್ಸ್ ಲೈಕ್ ಸೀರಿಯಸ್ಲಿ ಆರ್ ಯು ಓಕೆ ವಿತ್ ದಿಸ್ ಅಂತ ಅಂದೆ. ದೆನ್ ಈ ಆಸ್ಟ್ ವೈ ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ಅಂತ ಅಂದ. ಆಮೇಲೆ ಐ ಟೋಲ್ಡ್ ಲೈಕ್ ಇಲ್ಲ, ಸೋ ಮೆನಿ ಆರ್ ನಾಟ್ ಓಕೆ ವಿತ್ ದಿಸ್, ಸೊ ದಟ್ಸ್ ವೈ ಆಸ್ ಡೋಂಟ್ ಮೈಂಡ್ ಅಂತ ಹೇಳಿ ಆಮೇಲೆ ವಿ took a vlog like this and the review was here. ತೋರಿಸಬಾರ್ದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಲಿಲ್ಲ. ಫಸ್ಟ್ ಟೈಮ್ ಊಟ ಸಕ್ಕತ್ತಾಗಿತ್ತು. ಐ ಲೈಕ್ ಇಟ್. ಫುಲ್ ಕ್ಲೀನ್. ಔಟ್ ಆಫ್ 5 ಸ್ಟಾರ್ ಎಷ್ಟು? ಔಟ್ ಆಫ್ 5 ಸ್ಟಾರ್ 4 ಸ್ಟಾರ್. 1 ಸ್ಟಾರ್ ಬಿಕಾಸ್ ತುಂಬಾ ಚೆನ್ನಾಗಿದೆ. ನೋಡೋಣ ಬೇರೆ ಕಡೆ. ಐ ವಾಸ್ ಅ ಕೈಂಡ್ ಆಫ್ ಹ್ಯಾಪಿ ಅಂತ ಹೇಳ್ಬೋದು. ನೆಕ್ಸ್ಟು ಎದುರುಗಡೆ ಕುತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಈ ಪಾಪು ಕಾಣಿಸ್ತಿದ್ದಿಲ್ಲ, ಅವ್ರದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಆವಾಜ್ ಮಾತ್ರ ಇಡೀ ಊಟದ ಹಾಲಿಗಿತ್ತು. ಲೈಕ್ ಅವ್ರ ತಟ್ಟಲ್ಲಿ ಏನೂ ಮುಟ್ಟಂಗೂ ಇರಲಿಲ್ಲ, ಅವ್ರು ಹೆಂಗೆ ತಿನ್ಬೇಕು ಹಾಗೆ ತಿನ್ನಬೇಕು, ಕಿರ್ಚ್ತಾಯಿದ್ರು. ದಟ್ ವಾಸ್ ಕ್ಯೂಟ್. ಬಟ್ ಶಿ ಸ್ಪೋಕ್ ವಿತ್ ಮೀ ಹಾಯ್ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಕಮಿಂಗ್ ಟು ದ ಫೈನಲ್ ಪಾರ್ಟ್ ಆಫ್ ದ ಮ್ಯಾರೇಜ್ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಆ್ಯಂಡ್ ದಟ್ ಟು ವಿತ್ ಕ್ಯಾರೆಟ್ ಹಲ್ವಾ, ದ ವೆರಿ ಗುಡ್ ಕಾಂಬಿನೇಷನ್. ಆಮೇಲೆ ಒಂದು ಬೌಲ್ ಎತ್ಕೊಂಡು ಐಸ್ ಕ್ರೀಮ್ ಹಾಕ್ಸ್ಕೊಂಡು ಕ್ಯಾರೆಟ್ ಹಲ್ವಾ ಹಾಕ್ಸ್ಕೊಂಡು ತಿಂತಾಯಿದ್ರೆ ಲೈಕ್ ಇರೋ ಟೆನ್ಷನ್ ಎಲ್ಲ ಹಾಗೆ ಐಸ್ ಕ್ರೀಮ್ ಮೆಲ್ಟ್ ಆದಂಗೆ ಆಗ್ತಾಯಿತ್ತು. ಸೊ ಕಮಿಂಗ್ ಅ ಪಾರ್ಟ್, ಮತ್ತೆ ನಾಳೆ ಬೆಳಗ್ಗೆ ಮೀಟ್ ಹಾಕ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಇಟ್ಸ್ ನಾಟ್ ಇಟ್ ಕನ್ಫರ್ಮ್. ಬಟ್ ನೋಡೋಣ, ನಾಳೆ ಬೆಳಗ್ಗೆ ಟೈಮ್ ಆಯಿತು ಅಥವಾ ಎಲ್ಲರೂ ಸಿಗ್ತಾರೆ ಅಂತ ಹೇಳಿದರೆ ಮತ್ತೆ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಪ್ರಾಪರಾಗಿ ನಾನು ಹುಡುಗಿನೂ ತೋರಿಸಿಲ್ಲ ಬಿಕಾಸ್ ಐ ಆಲ್ರೆಡಿ ಸೆಡ್ ದಟ್ ಐ ಡೋಂಟ್ ವಾಂಟ್ ಟು ರಿವೀಲ್ ದೇರ್ ಪರ್ಸ್ನಲ್ ಲೈಫ್ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಕಮಿಂಗ್ ಅ ಪಾರ್ಟ್, ವಿ ಕೇಮ್ ಬ್ಯಾಕ್ ಟು ಮೈಸೂರು ಅಂತಂದರೆ ಮೈಸೂರು ನಿಯರೆಸ್ಟ್ ಪ್ಲೇಸಲ್ಲೇ ಇದ್ದಿದ್ದು. ಹಾಗೆಯೇ ಮತ್ತೆ ವಾಪಸ್ ಮೈಸೂರಿಗೆ ರೌಂಡ್ಸ್ ಹಾಕೋಣ ಅಂತ ಹೇಳಿ ಬಂದು ಮೈಸೂರು ಪ್ಯಾಲೇಸ್ ವಾಸ್ ಅವರ್ ಮಸ್ಟ್ ಆ್ಯಂಡ್ ಶುಡ್ ಗೋ ಪ್ಲೇಸ್ ಅಂತ ಹೇಳ್ಬೋದು. ನಾವು ಎಷ್ಟೇ ಜನ ಎಷ್ಟೊತ್ತಲ್ಲಿ ಹೆಂಗೆ ಮೀಟ್ ಆದ್ರೂ ಒಂದು ರೌಂಡ್ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತೀವಿ. ಸೊ ಟುಡೇ ವಾಸ್ ಆಲ್ಸೋ ಲೈಕ್ ದಿಸ್. ಹೋಗ್ಬೇಕಾದ್ರೂ ವೀಡಿಯೋ ಮಾಡಿಕೊಂಡೆ, ಮತ್ತು ಆ ಕಡೆಯಿಂದ ಟರ್ನ್ ಮಾಡ್ಕೊಂಡು ಯೂ-ಟರ್ನ್ ಮಾಡ್ಕೊಂಡು ಬರಬೇಕಾದ್ರೂ ವೀಡಿಯೋ ಮಾಡಿಕೊಂಡೆ. ದೆನ್ ವಿ ಸ್ಟಾಪ್ಡ್ ನಿಯರ್ ದ ಪಾರ್ಕಿಂಗ್ ಲಾಟ್. ಅಲ್ಲಿಂದ ವಾಪಸ್ಸು ಸ್ವಲ್ಪ ಲೈಕ್ 100 ಮೀಟರ್ಸ್ ಮುಂದೆ ನಿಲ್ಲಿಸಿ ಬಂದು ಆ್ಯಂಡ್ ಮುಂಚೆ ಎಲ್ಲ ಅಲ್ಲಿ ಬ್ಯಾರಿಗೇಟ್ ಹಾಕಿದಾರಲ್ಲ, ಅಲ್ಲಿವರೆಗೂ ಹೋಗ್ಬೋದಿತ್ತು. ಇವಾಗ ಪ್ಯಾಲೇಸ್ ಅಲ್ಲಿ ಮುಂದ್ಗಡೆನೂ ನಿಂತ್ಕೊಳ್ಳೋ ಹಾಗಿಲ್ವಂತೆ. ಐ ಫೆಲ್ಟ್ ವೆರಿ ಬ್ಯಾಡ್ ಹೇಳ್ಬೇಕಂತಂದರೆ. ಬಟ್ ಆದರೆ ಹಾಳು ಮಾಡ್ತಾರೆ, ಐ ಅಗ್ರಿ ವಿತ್ ದ್ಯಾಟ್. ಬಟ್ ಆದ್ರೂ ಅಲ್ಲಿ ತನಕ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಥರ. But nothing can match this place or the emotion the place had. Okay, not had. It will be always having that emotion. And next ಅಲ್ಲಿಂದ ರೌಂಡ್ಸ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಒಬ್ಬರನ್ನ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ಡ್ರಾಪ್ ಮಾಡಬೇಕಿತ್ತು. ಸೊ ವಿ ಕೇಮ್ ಬ್ಯಾಕ್ ಟುಗೆದರ್ಲಿ ಟು ದ ರೈಲ್ವೆ ಸ್ಟೇಷನ್. ಹಾಗೆಯೇ ರೈಲ್ವೆ ಸ್ಟೇಷನಿಗೆ ಬಂದು ಡ್ರಾಪ್ ಮಾಡಿಬಿಟ್ಟು ಅವ್ರನ್ನ ಹಾಗೆಯೇ ಅಲ್ಲೊಂದು ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಬಿಕಾಸ್ we never leave a moment also to not to escape from us, because ನಮಗೆ ಲೈಕ್
ಹೇಳಿದ್ನಲ್ಲ 4 ವರ್ಷ ಆದಮೇಲೆ ಸಿಕ್ಕಿರೋದು. ಲೈಕ್ ವಿ ಆರ್ ಲೈಕ್ ಒಂದೇ ಟೀಮು, ಯಾವಾಗಲೂ ಒಟ್ಟಿಗೆ ಎತ್ಕೊಂಡು ಮಾತಾಡಿಕೊಂಡು. ಇವಾಗ ಹೆಂಗೆ ನಗಾಡ್ತಿದ್ವಿ ಅವಾಗ ಹೋಲ್ ಡೇ ಪೂರ್ತಿ ಹಿಂಗೆ ನಗಾಡ್ತಿದ್ವಿ. ಇವಾಗ ಬರೀ ಟೆನ್ಷನ್, ಫ್ರಸ್ಟ್ರೇಷನ್ ಆ್ಯಂಡ್ ಪಾರ್ಟ್ ಆಫ್ ಲೈಫು ಪೀಸ್ಫುಲ್ ಆಗಿದ್ರೆ, ಇನ್ನೊಂದು ಪಾರ್ಟ್ ಆಫ್ ಲೈಫ್ ಇಟ್ ಈಸ್ ನಾಟ್ ಅಟ್ ಆಲ್. ಅದು ನಾವು ಬೇರೆನೇ ಮಾತಾಡಿಕೊಂಡು ಚೆನ್ನಾಗಿತ್ತು. ಎಷ್ಟೊಂದು ದಿನ ಆದಮೇಲೆ ಈ ಥರ ಹಾರ್ಟ್ಫುಲಿ ನಗಾಡಿದ್ದು ಅಂತಲೂ ಹೇಳ್ಬೋದು. ಆ್ಯಂಡ್ ಆ ಕಾಫಿ ಕುಡ್ಕೊಂಡು ಅಲ್ಲೇ ಇನ್ನೂ ಸ್ವಲ್ಪ ಲೈಫ್ ಅಪ್ಡೇಟ್ಸ್ ಬಗ್ಗೆ ಮಾತಾಡಿಕೊಂಡು ಬಂದಿದ್ದಾಯಿತು. ಆ್ಯಂಡ್ ದೇವರ್ ಗಿವಿಂಗ್ ಐಡಿಯಾ, ನೀನು ಹಿಂಗೆ ಮಾಡು, ಹಂಗೆ ಮಾಡು, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಐ ವಾಸ್ ಲಿಟ್ರಲಿ ಹ್ಯಾಪಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಇದಿಷ್ಟು ಇವತ್ತಿನ ದಿನ ಆಯಿತು ಅಂದರೆ ನನ್ನನ್ನು ನೆಕ್ಸ್ಟು ಅವರು ಬಿಟ್ಟು ಹೋಗಬೇಕಿತ್ತು. ಎಲ್ಲಿ ಅಂತ ಹೇಳಿದರೆ ದೀಪು ಮನೇಲಿ. ಸೊ ನಾಳೆ ವಿಡಿಯೋ ನೋಡ್ತೀರಾ ನೀವು, ಬಿಕಾಸ್ ಇಟ್ಸ್ ಆಲ್ರೆಡಿ ಬಿನ್ 12 o'clock ಅನಿಸುತ್ತೆ. ಸಿ ಯು ಟುಮಾರೋ. ನಾಳೆ ವ್ಲಾಗಲ್ಲಿ ಹೇಗೆ ರೆಡಿ ಆಗಿರ್ತೀನಿ, ಮತ್ತು ಯಾರಾದರೂ ಹೊಸದಾಗಿ ಸಿಗ್ತಾರಾ ಅಂತ ಹೇಳಿ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಹೇಳಿ, ಕಮೆಂಟ್ ಮಾಡಿ, ಮರಿಬೇಡಿ ಏನು ಕೇಳಿದ್ದೀನಿ ಅಂತ ಹೇಳಿ. ಬೈ ಬಾಯ್, ಟೇಕ್ ಕೇರ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.